ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನ್ವಿ ವತಿಯಿಂದ ನಡೆಯುವಂಥ ಆನ್ಲೈನ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಎಲ್ಲ ಸ್ಪರ್ಧಾರ್ಥಿಗಳ ಆತ್ಮೀಯ ಸ್ವಾಗತ. ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ಕರ್ನಾಟಕ TET ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024ಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಇರ್ತಕ್ಕಂಥದ್ದು. ಜೂನ್ 30, 2024ರಂದು ನಡೆದಿರ್ತಕ್ಕಂಥ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ, ಕರ್ನಾಟಕ TET ಅಂತ ಕರಿತೀವಿ. ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಧಿಕೃತ ಕೀ ಉತ್ತರಗಳನ್ನು ಅಥವಾ ಅಧಿಕೃತ ಕೀ ಆನ್ಸರ್ಗಳನ್ನು ಜುಲೈ 8, 2024ರಂದು ಪ್ರಕಟಿಸಲಾಗುವುದೆಂದು ಒಂದು CSEದವರು ಹೇಳಿರ್ತಕ್ಕಂಥದ್ದು ಈ ಒಂದು ಪ್ರಕಟಣೆಯಲ್ಲಿ ನಾವು ನೋಡ್ಬೋದು ಅಂತಕ್ಕಂಥದ್ದು. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಜುಲೈ 8, 2024ರಂದು ಅಧಿಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗುವುದು. ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳ ಬಿಡುಗಡೆ ಮಾಡಿದ ಮೇಲೆ ಕೀ ಉತ್ತರಗಳಲ್ಲಿ ಏನಾದರೂ ಗೊಂದಲ ಇದ್ದರೆ ಅಥವಾ ಕೀ ಉತ್ತರಗಳು ತಪ್ಪಾಗಿ ಪ್ರಕಟವಾಗಿದ್ದರೆ ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ಇಲಾಖೆ ಅವಕಾಶವನ್ನು ಕೂಡ ನೀಡಿದ್ದನ್ನು ಈ ಕೆಳಗಿನ ಒಂದು ದಿನಾಂಕದಲ್ಲಿ ನೋಡ್ಬೋದು. ಅವಕಾಶವನ್ನು ಯಾವಾಗ ನೀಡಿದರೆ ಆನ್ಲೈನ್ ಆಕ್ಷೇಪಣೆಗಳನ್ನು ಸಲ್ಲಿಸಲು, ಅಂದರೆ ತಪ್ಪು ಉತ್ತರಗಳು ಕಂಡು ಬಂದರೆ ಅವುಗಳನ್ನು ಸರಿಪಡಿಸುವಂತೆ ಒಂದು ಮನವಿಯನ್ನು ಸಲ್ಲಿಸಲು, ಆಕ್ಷೇಪಣೆಗಳನ್ನು ಸಲ್ಲಿಸಲು ಜುಲೈ 13 ಶನಿವಾರ 2024ರವರೆಗೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ನಾವು ಇಲ್ಲಿ ಕೆಳಗಡೆ ಇದರಲ್ಲಿ ನೋಡ್ಬೋದು. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಕೀ ಉತ್ತರಗಳು ಪ್ರಕಟವಾದ ಮೇಲೆ ತಾವು ತಮ್ಮ ಒಂದು ಕಾರ್ಬನ್ ಕೀ ಉತ್ತರ ಒಂದು ಹಾಳೆಯನ್ನು ಇದರಲ್ಲಿ ಆಯ್ಕೆ ಮಾಡಿ, ನಂತರದಲ್ಲಿ ಏನಪ್ಪ ಅಂತಂದರೆ ಯಾವುದಾದ್ರೂ ಕೀ ಉತ್ತರಗಳು ತಪ್ಪು ಕಂಡು ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇರಲಿ, ಕನ್ನಡ, ಇಂಗ್ಲೀಷು, ಶೈಕ್ಷಣಿಕ ಮನೋವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ, ಪರಿಸರ ವಿಜ್ಞಾನ, ಯಾವ ವಿಷಯದಲ್ಲೂ ಕೂಡ ತಪ್ಪು ಉತ್ತರಗಳು ಕಂಡು ಬಂದರೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಸರಿ ಉತ್ತರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ. ಅದರಲ್ಲಿ ಪ್ರಥಮವಾಗಿ ಆದ್ಯತೆ ಏನಪ್ಪ ಅಂದರೆ ಸರ್ಕಾರಿ ದಾಖಲೆಗಳಿದ್ದರೆ ಒಳ್ಳೆಯದು. ಸರ್ಕಾರಿ ಪುಸ್ತಕಗಳಲ್ಲೇ ಆಗಿರ್ಬೋದು, ಸರ್ಕಾರಿ ಗೆಜೆಟ್ಗಳಲ್ಲೇ ಆಗಿರ್ಬೋದು, ಸರ್ಕಾರಿ ಯೋಜನಾ, ಕುರುಕ್ಷೇತ್ರ ಮುಂತಾದ ಮ್ಯಾಗ್ಝಿನ್ಗಳಲ್ಲೇ ಆಗಿರ್ಬೋದು. ಜೊತೆಗೆ TET ಪರೀಕ್ಷೆ ಸಿಲೆಬಸ್ ಜೊತೆಗೆ ಇಲಾಖೆಯವರು ಏನಪ್ಪ ಅಂದರೆ ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಸ್ಗಳನ್ನು ಬಿಟ್ಟಿದ್ದರು, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಗ್ರಂಥಗಳಂತೇಳಿ. ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು, ಉತ್ತರ ಸರಿಯಾಗಿದ್ದನ್ನು ನಾವು ಏನಾದರೂ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದರೆ 100% ಕೀ ಉತ್ತರವನ್ನು ಅವರು ನಮಗೆ ನೀಡ್ತಾರೆ. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಅಧಿಕೃತ ಕೀ ಉತ್ತರಗಳು ಇದೇ ಜುಲೈ 8, 2024ರಂದು ಪ್ರಕಟವಾಗುತ್ತವೆ. ಅದರ ನಂತರದಲ್ಲಿ ಕೀ ಉತ್ತರಗಳು ಯಾವ್ಯಾವ ಪ್ರಕಟವಾಗಿದ್ದಾವೆ ಮತ್ತು ಆಕ್ಷೇಪಣೆಗಳನ್ನು ಹೇಗೆ ಸಲ್ಲಿಸಬೇಕು ಮತ್ತು ಯಾವ ಯಾವ ಗ್ರಂಥಗಳಿಂದ ಸರಿ ಉತ್ತರಗಳನ್ನು ನಾವು ಹುಡುಕಿ ಅಲ್ಲಿಗೆ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಿ ಹೆಚ್ಚಿನ ಅಂಕಗಳನ್ನು ನಾವು ಪಡೆಯಬಹುದು ಈ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಎಂಬುದನ್ನು ಕೀ ಉತ್ತರಗಳ ಪ್ರಕಟವಾದ ನಂತರ ನಾನು ನಿಮಗೆ ನಮ್ಮ ಒಂದು ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸಬಯಸುತ್ತೇನೆ. ನಂತರದ ಮತ್ತೊಂದು ವಿಡಿಯೋ ಮಾಡಿ ಅದರಲ್ಲಿ ಹಾಕ್ತಕ್ಕಂಥದ್ದು. ಸ್ಪರ್ಧಾರ್ಥಿಗಳೇ, ನಾಳೆ ಸೋಮವಾರದಿಂದ ಪ್ರಕಟವಾಗ್ತಕ್ಕಂಥ ಕೀ ಉತ್ತರಗಳವರೆಗೆ ವೇಟ್ ಮಾಡೋಣ. ನಂತರದಲ್ಲಿ ಕೀ ಉತ್ತರಗಳು ತಪ್ಪು ಕಂಡು ಬಂದರೆ ಯಾವ್ಯಾವ ಉತ್ತರಗಳು ತಪ್ಪಾಗಿದ್ದಾವೆ ಮತ್ತು ಯಾವ್ಯಾವ ಉತ್ತರಗಳಿಗೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅಂತಕ್ಕಂಥದ್ದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆ, ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ವಂದನೆಗಳು. ಥ್ಯಾಂಕ್ ಯು.